ಚಿಕ್ಕಬಳ್ಳಾಪುರ ಮಹಿಳೆಯಿಂದ ವಂಚನೆ ಆರೋಪ ಇದೀಗ ಕೇಳಿ ಬಂದಿದೆ. ದುಬೈನಿಂದ ಬಂದಂತ ವ್ಯಕ್ತಿಗೆ ಸರಿಸುಮಾರು 35 ಲಕ್ಷ ರೂಪಾಯಿ ಒಂದಿಷ್ಟು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ನೋಡಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ, ಇತ್ತೀಚೆಗೆ ಅಂತಂದ್ರೆ ಮೋಸ ಮಾಡೋದು, ಮೋಸ ಮಾಡಿ ಅದಾದ ನಂತರ ಪರಾರಿ ಆಗೋದು, ಅದಾದ ನಂತರ ಸೋಷಿಯಲ್ ಮೀಡಿಯಾದಿಂದ ಒಂದಿಷ್ಟು ಆಕ್ಟಿವ್ ಕಮ್ಮಿ ಆಗುವಂಥದ್ದು, ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳು. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂಥದ್ದಕ್ಕೆ ಈ ಒಂದು ಸ್ಟೋರಿನೇ ಸಾಕ್ಷಿ ಅಂತಾನೆ ಹೇಳ್ಬೋದು. ನೋಡಿ, ಚಿಕ್ಕಬಳ್ಳಾಪುರ ಮಹಿಳೆಯಿಂದ ವಂಚನೆ ಆರೋಪ ಕೇಳಿ ಬಂದಿರುವಂಥದ್ದು. ದುಬೈನಿಂದ ಬಂದಂತ ವ್ಯಕ್ತಿಗೆ 35 ಲಕ್ಷ ರೂಪಾಯಿ ಆರೋಪ, ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು. ಚಿಕ್ಕಬಳ್ಳಾಪುರ ಮೂಲದ ದಿವ್ಯಾರಿಂದ ವಂಚನೆ ಆರೋಪ. ಗೋಲ್ಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಚೇಂಜ್ ಹೆಸರಿನಲ್ಲಿ ಒಂದಿಷ್ಟು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ದು. ಹೊಸೂರು ಮೂಲದ ಲೋಕೇಶ್ ಹಣ ಕಳೆದುಕೊಂಡಂತ ವ್ಯಕ್ತಿ. ದಿವ್ಯಾ ಮಾತು ಕೇಳಿ ಆನ್ಲೈನ್ ಶೇರ್ನಲ್ಲಿ ಒಂದಿಷ್ಟು ಹೂಡಿಕೆಯನ್ನು ಮಾಡಿದಂತ ಈ ಲೋಕೇಶ್ ಹಣ ಪಡೆದು ಲೋಕೇಶ್ಗೆ ಬ್ಯಾಂಡ್ ನೀಡಿರುವಂತ ದಿವ್ಯಾ. ನೋಡಿ, ಬ್ಯಾಂಡ್ ಅವಧಿ ಮುಗಿಯುತ್ತಿದ್ದಂತೆ ಫೋನ್ ಒಂದ್ ಕಡೆ ಸ್ವಿಚ್ ಆಫ್ ಮಾಡಿದ್ದಾರೆ, ಒಂದ್ ಕಡೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇಲ್ಲ, ಫೇಸ್ಬುಕ್ ನಲ್ಲಿ ಎಲ್ಲಾ ಕಡೆ ಬ್ಲಾಕ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಸೊ ವಂಚನೆಗೊಳಗಾದಂತ ಲೋಕೇಶ್ ಏನ್ ಮಾಡಿದ್ದಾರೆ, ಇದೀಗ ಪೊಲೀಸ್ ಠಾಣೆ ಮೆಟ್ಲನ್ನ ಹತ್ತಿದ್ದಾರೆ. ನನಗೆ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ, ಅರೆಸ್ಟ್ ವಾರೆಂಟ್ಗೂ ಕೂಡ ದಿವ್ಯಾ ನೋ ಡೋಂಟ್ ಕೇರ್, ಯಾವುದೇ ಕಾರಣಕ್ಕೂ ಕೂಡ ಭಯ ಪಡೋದಿಲ್ಲ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಒಂದಿಷ್ಟು ಈ ಮೋಸ ಮಾಡೋರಾಗಿರ್ಬೋದು, ಒಂದಿಷ್ಟು ಈ ಸುಲಿಗೆ ಮಾಡೋರಾಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳ ವಾರೆಂಟ್ ಆಗಿರ್ಬೋದು, ಕೋರ್ಟ್ ನಿಂದ ಬಂದಂತ ಆದೇಶಗಳಿಗೂ ಕೂಡ ಡೋಂಟ್ ಕೇರ್ ಅಂತ ಇರ್ತಾರೆ. ಯಾಕೆಂದ್ರೆ ಅಷ್ಟೊಂದು ಮಂಡತನ ತೋರಿಸ್ತಾ ಇರುವಂತದ್ದು. ಸೊ ಇದೀಗ ಕೇಳಿ ಬಂದಿರುವಂತಹ ಒಂದು ಆರೋಪ ಇದೆಯಲ್ಲ, ನಿಜವಾಗ್ಲೂ ಕೂಡ ಸರಿಸುಮಾರು 35 ಲಕ್ಷ ರೂಪಾಯಿ ರೀ. ದುಬೈನಿಂದ ಕಷ್ಟಪಟ್ಟು ದುಡ್ಕೊಂಡು ಬಂದಂತ ಈ ವ್ಯಕ್ತಿ ಇದೀಗ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಪರಿಸ್ಥಿತಿ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ, ನಾನು ಯಾರಿಗೆ ಹೇಳಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ. ಯಾಕೆ ಅಂತಂದ್ರೆ 35 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಸರಿಸುಮಾರು 1 ರೂಪಾಯಿ 2 ರೂಪಾಯಿ ಅಲ್ಲ, 35 ಲಕ್ಷ ರೂಪಾಯಿ ಕಳ್ಕೊಂಡ್ಬಿಟ್ಟಿದ್ದಾನೆ. ಅದರ ಜೊತೆಗೆ ಎಲ್ಲೂ ಕೂಡ ಒಂದ್ ಕಡೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಆಕ್ಟಿವ್ ಆದಂತ ಸಂದರ್ಭದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಒಂದಿಷ್ಟು ಆಕ್ಟಿವ್ ಆಗಿರ್ತಾರೆ. ಅದಾದ ನಂತರ ಬ್ಯಾಂಡ್ ಮುಗಿತಾ ಇದ್ದ ಹಾಗೆ ಅವಳನ್ನ ನೇರವಾಗಿ ಒಂದಿಷ್ಟು ಅವರನ್ನ ಬ್ಲಾಕ್ ಮಾಡುವಂತ ಕೆಲಸ. ಇದೀಗ ಏನ್ ಮಾಡ್ಬಿಟ್ಟಿದ್ದಾರೆ, ಲೋಕೇಶ್ ನೇರವಾಗಿ ಪೊಲೀಸ್ ಠಾಣೆ ಮೆಟ್ಲ ಏರಿದ್ದಾರೆ. ನೋಡಿ, ಈ ರೀತಿಯಾದಂಥ ಮಹಿಳೆ ನನಗೆ ಒಂದಿಷ್ಟು ಹಣ ಕೊಡಬೇಕಾಗಿತ್ತು, ಶೇರ್ ಮಾರ್ಕೆಟ್ನಲ್ಲೇ ನನಗೆ ಹೂಡಿಕೆ ಮಾಡು ಅಂತ ಹೇಳಿದ್ರು. ಅದಾದ ನಂತರ ನನಗೆ ಲಾಸ್ ಆಗೋಗ್ಬಿಟ್ಟಿದೆ. ಸೊ ಸಂಪೂರ್ಣ ಬಾಕಿ ನನ್ನನ್ನು ವಂಚನೆ ಮಾಡಿದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಈಗ ಲೋಕೇಶ್ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಒಂದಿಷ್ಟು ಪೊಲೀಸ್ ಮೆಟ್ಲು ಹತ್ತದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮೋಸ ಆಯಿತು, ಯಾವ ರೀತಿಯಾದಂಥ ಪರಿಚಯ ಆಯಿತು, ಯಾವಾಗ ಆಯಿತು ಅನ್ನೋದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಲೋಕೇಶ್ ಹೇಳಿದ್ದಾರೆ. ಬನ್ನಿ ನೋಡೋಣ. ಆನ್ಲೈನ್ ಅದೇ ನಾನು ಹೋಗ್ತಾನೆ ಇರಲಿಲ್ಲ ಸರ್. ಇಲ್ಲ ಸರ್, ಅವರೇ ಫೋನ್ ಮಾಡಿದ್ರು. ನಾನು ಈ ಥರ ಸರ್ಚಸ್ ಮಾಡಿದ್ನಲ್ಲ ಇದರಲ್ಲಿ, ಈ ಪಾಲಿಸಿ ಬಜಾರ್ ಇರಲ್ಲ, ನಾನು ಬಂದು ಶೇರ್ಸ್ ಬಗ್ಗೆ ಎಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಸರ್ಚ್ ಮಾಡಿದೆ. ಆ ಮೂಲಕ ಅದು ಆಗಿದ ನಂತರ ನನಗೆ ಈ ಥರ ಶೇರ್ಸ್, ಬಿಕಾಸ್ ನಾನು ಶೇರ್ಸ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ, ಬಿಕಾಸ್ ನಾನು ಇದೇ ಫಸ್ಟ್ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲ ಸರ್, ಅವರೇ ಕಾಲ್ ಮಾಡಿ ಹೆಂಗೆ ಸಿಕ್ತಂತ ನನಗೆ ಗೊತ್ತಿಲ್ಲ ಸರ್ ಮೋಸ್ಟ್ಲಿ. ಬಟ್ ಅವ್ರು ಕಾಲ್ ಮಾಡಿದ್ರು ನನ್ನ ನಂಬರ್ಗೆ, ಈ ನಂಬರ್ಗೆ. ಆ ನಂಬರ್ ಕಾಲ್ ಮಾಡಿ ಈ ಥರ ಅಂತ ಹೇಳಿದ್ರು, ನೇರವಾಗಿ ಮೀಟ್ ಮಾಡ್ಬೇಕಂತ. ನಾನು ಒನ್ ಟೈಮ್ ಇಲ್ಲ ಮೇಡಮ್, ಬಿಕಾಸ್ ನಮ್ಗೆ ಯಾರು ಗೊತ್ತಿಲ್ಲ ಸರ್. ನೇರವಾಗಿ ಪರಿಚಯ ಆಗಿ ಅವಾಗ ಎಕ್ಸ್ಪ್ಲೈನ್ ಮಾಡಿದ್ರೆ ನಮ್ಮ ನಂತರ ನೀವು ಡಿಸೈಡ್ ಮಾಡ್ಕೊಂಡಿದ್ರು. ನೇರವಾಗಿ ಪರಿಚಯ ಆಗಿ ಈ ಥರ ಬಾಂಡ್ಸ್ ಎಲ್ಲ ಬಾಂಡ್ಸಲ್ಲಿ ತೋರಿಸಿದ್ರು. ಅಂದರೆ ಆಲ್ಮೋಸ್ಟ್ 1 crore rupees ಆ ಥರ ಬಾಂಡ್ಸ್, ಒಬ್ಬರು 50 lakhs ಕೊಟ್ಟಂಗೆ ಬಾಂಡ್ಸ್ ರಿಸೀವ್ ಮಾಡ್ಕೊಂಡಂಗೆ. ಅವ್ರು ಫೋನ್ ಮಾಡಿದ್ರೆ ಅವರು ಹೇಳಿದ್ರು, ಫೋನ್ ಮಾಡಿ ಇದಾರಪ್ಪ ಈ ಥರ ಮಾಡಿದ್ದಾರೆ, ನನಗೂ ಸ್ವಲ್ಪ ಲೇಟ್ ಮಾಡಿದ್ರು, ಬಟ್ ಅಂದರೆ ನಂಗೆ ರಿಟರ್ನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಸರ್ ಹೆಂಗೆ ಸರ್ ಇಷ್ಟು ದುಡ್ಡೆಲ್ಲ ಇದು ಮಾಡ್ತಾರೆ? ಇಲ್ಲ ಪರವಾಗಿಲ್ಲ, ನಾನು ಆಲ್ಮೋಸ್ಟ್ 12 years ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಬೇಸಿಸಲ್ಲಿ ಅಮೌಂಟ್ ಎಲ್ಲ ಯಾರು ಟ್ರಾನ್ಸಾಕ್ಷನ್ ಮಾಡಿದ್ರಾ? ಇಲ್ಲ, ಎಷ್ಟು ಸತಿ ಮಾಡಿದ್ರಾ? ಟ್ರಾನ್ಸಾಕ್ಷನ್ ಮಲ್ಟಿಪಲ್ ಟೈಮ್ಸ್ ಆಗಿದೆ ಸರ್. ಆಲ್ಮೋಸ್ಟ್ ಟ್ರಾನ್ಸಾಕ್ಷನ್ ಒಂದು 10 times ಮೇಲೆ ಆಗಿದೆ. ಸ್ಟಾರ್ಟೆಡ್ ವಿತ್ 100 rupees ಫಸ್ಟ್ ಇದೆಲ್ಲ ಅಕೌಂಟ್ ಕನ್ಫರ್ಮೇಷನ್ಗೆ. ಅದ ನಂತರ ಬಂದು 50,000, 2 lakhs, 3 lakhs ಆ ಥರ ಟ್ರಾನ್ಸಾಕ್ಷನ್ ಆಲ್ಮೋಸ್ಟ್ ಒಂದು 10 times ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲ ಅಮೌಂಟ್ ಯಾರಿಗೂ? ಎಲ್ಲ ದಿವ್ಯಾ ಎ ಅಂತ 2 ಅಕೌಂಟ್ ಕೊಟ್ಟರು. ಒಂದು ಆಕ್ಸಿಸ್ ಬ್ಯಾಂಕ್ ಅಕೌಂಟು, ಇನ್ನೊಂದು ಬಂದು ಇಂಡಿಯನ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಆಫ್ ಇಂಡಿಯಾ. ಆ 2 ಅಕೌಂಟ್ ಕೊಟ್ಟಿದ್ರು. ಆ 2 ಅಕೌಂಟ್ ಆ ಕೇಸಲ್ಲಿ ಇದರಲ್ಲಿ ವಾರಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ 2 ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡಿಸಿದ್ದು. ಅವ್ರು ನಾನು ಕೊಟ್ಟಿದ್ದ ಚೆಕ್ ಬಂದು ಆಕ್ಸಿಸ್ ಬ್ಯಾಂಕ್ ಒನ್ಸ್ ಚೆಕ್ ಬೌನ್ಸ್ ಆಗಿದ ತಕ್ಷಣ ವಿತಿನ್ ನೆಕ್ಸ್ಟ್ ಇದ್ರಲ್ಲಿ ನಾನು ಅಪ್ರೋಚ್ ಮಾಡುವಾಗ ಆ ಬ್ಯಾಂಕ್ ಅಕೌಂಟ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಅವ್ರು ಫ್ರಾಡ್ ಮಾಡಿದ್ದಾರೆ ಅಂತ ಹೆಂಗ್ ಗೊತ್ತಾಯ್ತು ಸರ್? ಅವ್ರಿಗೂ ಈಗ ನನಗೆ ಅವ್ರಿಗೆ ಅಪ್ರೋಚ್ ಮಾಡೋ ಟೈಮಲ್ಲಿ ಅವರೆಲ್ಲ ರೀಸನ್ಸ್ ಕೊಡ್ತಾ ಇದ್ರು. ಈ ಥರ ಮನೆಗೆ ಹೋದ್ನಲ್ಲ ಸರ್, ಮನೆಗೆ ಹೋಗಿದ ತಕ್ಷಣ ನಾವು ಇದು ಮಾಡಿಬಿಟ್ಟು ಚೆಕ್ ಬೌನ್ಸ್ ಆಯಿತು. ನಂತರ ಬಂದು ಅವರು ಲಿಟ್ರಲಿ ನಂಬರ್ ಬ್ಲಾಕ್ ಮಾಡಿದ್ರು. ಇದು ಇನ್ಸ್ಟಾ ಐಡಿಯಲ್ಲಿ ಬಂದು ರೆಸ್ಪಾಂಡ್ ಮಾಡೋಕೆ ಅಲ್ಲೂ ಬ್ಲಾಕ್ ಮಾಡಿದ್ರು. ಫೋನ್ಸ್ ಇದರಲ್ಲಿ ವಾಟ್ಸಪ್ಪಲ್ಲಿ ಮತ್ತು ಏನೂ ಇದಿಲ್ಲ. ಯಾವಾಗೆಲ್ಲ ಬಂದು ನಮ್ಮ ಮನೇಲಿ ಹೋಗ್ಬಿಟ್ಟು ಇವ್ರ ಥರ ಇದು ಮಾಡ್ಕೊಂಡು ಈ ಥರ ಆ ಟೈಮಲ್ಲಿ ಮತ್ತೆ ವಾಟ್ಸಪ್ಪಲ್ಲಿ ಬಂದು ನೋಡಿಕೊಂಡು ಆವಾಗ ಆಯ್ತು, ಈ ಥರ ನಿಮ್ಮ ಮನೆ ಹೋಗಿದ್ದೀರಿ,
ಅಂತ ಹೇಳ್ಬಿಟ್ಟು ಹರಾಸ್ಮೆಂಟ್ ಕೇಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಮೆಸೇಜ್ ಹಾಕೋರು ಇಲ್ಲಿ. ಮತ್ತೆ ನಾವು ರಿಪ್ಲೈ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ನಿಮ್ಮ ಮೇಲೆ ಏನೋ ಕೇಸ್ ಕೊಟ್ಟಿದ್ದಾರೆ ಅವರು? ಇಲ್ಲ ಸರ್, ಆ ಥರ ಏನಿಲ್ಲ. ಅವ್ರು ಕೊಟ್ಟಿದ್ದಾರೆ, ನಾನು ರೆಡಿ ಇದನ್ನು ಫೇಸ್ ಮಾಡ್ಲಿಕ್ಕೆ. ನಾನು ತಪ್ಪು ಮಾಡಿದ್ರೆ ನಾನು ರೆಡಿ ಇದನ್ನು ಫೇಸ್ ಮಾಡ್ಲಿಕ್ಕೆ, ನನಗೇನಿಲ್ಲ. ಬಿಕಾಸ್ ಲಿಟ್ರಲಿ ನಾನೆಲ್ಲ ಟ್ರಾನ್ಸಾಕ್ಷನ್ ಆನ್ಲೈನಲ್ಲಿ ಮಾಡಿರೋದು, ನಾನು ಯಾವುದೋ ಕೈಯಲ್ಲಿ ಕೊಟ್ಟಿಲ್ಲ. ಬಿಕಾಸ್ ಅಟ್ಲೀಸ್ಟ್ ಆ ಒಂದು ವಿಷಯದಲ್ಲಿ ನಾನು ಸ್ವಲ್ಪ ಅಲರ್ಟ್ ಆಗಿದ್ದೆ. ಅವ್ರ ಕೈಯಲ್ಲಿ ಕ್ಯಾಶ್ ಕಳಿದ್ರೆ ನಾನು ಕ್ಯಾಶ್ ಕೊಡಲ್ಲ ಅಂತ ಹೇಳಿದೆ. ಅವ್ರು ಆನ್ಲೈನಲ್ಲೇ ಕೊಟ್ಟು ಬ್ಯಾಂಕ್ ಅಕೌಂಟ್ ಮೂಲಕನೇ ಕೊಟ್ಟಿದ್ದೆ ಅಲ್ಲಿ. ಫಸ್ಟ್ ನಾನು ಅವ್ರು ಹೇಳಿದ್ದು ನನ್ನ ಅಕೌಂಟಲ್ಲಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿ. ಅವ್ರು ನಾನು NRI ಅಲ್ಲಿ ಇತ್ತಾಗ, ಸೊ ಆಗಿರೋ ಟೈಮಲ್ಲಿ ಅಕೌಂಟಲ್ಲಿ ನಿಮ್ಮ ಅಕೌಂಟಲ್ಲಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಆಗಲ್ಲ ಅಂದರು. ಸೊ ಅಕೌಂಟ್ ಅಲೋ ಮಾಡ್ತಾಳೆ ಅಂತ ಹೇಳಿ. ಸೊ ಅಲ್ಲಿಂದ ನನಗೆ ಸ್ಟಾರ್ಟ್ ಆಯ್ತು ಸರ್ ಇದು. ಸರ್ ಚೆಕ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ಬೌನ್ಸ್ ಆಯ್ತು ಸರ್ ಕೇಸಲ್ಲಿ. ಬೌನ್ಸ್ ಆಗಿದ ತಕ್ಷಣ ನಾನು ಅವ್ರಿಗೆ ಮೆಸೇಜ್ ಆಗ್ತಿದ್ದೆ, ಚೆಕ್ ಬೌನ್ಸ್ ಆಗಿದೆ, ನಾನು ಲಿಟ್ರಲಿ ನೀವು ವಾಂಟೆಡ್ಲಿ ನಾನು ಚೀಟ್ ಮಾಡಿದ್ದೀರಿ ಅಂತ ಕೇಳಿದಾಗ ಅವ್ರು ರೆಸ್ಪಾಂಡ್ ಮಾಡಿಲ್ಲ. ಅದಾದ್ಮೇಲೆ ಅಂತೂ ಒಂದು 2 months ಏನು ಮಾಡಲಿಲ್ಲ. ಸಿನ್ಸ್ ನನಗೆ ವಿತಿನ್ 15 days ನಾನು ಐ ಶುಡ್ ಪ್ರೊಡ್ಯೂಸ್ ಟು ಅಂತ ಹೇಳ್ಬಿಟ್ಟು ನಾನು ಅವ್ರ ಲಾಯರ್ ಮೂಲಕ ಅಪ್ರೋಚ್ ಮಾಡಿ ಅಲ್ಲಿಂದ ನೋಟಿಸ್ ಕಳಿಸ್ಕೊಟ್ಟೆ. ನೋಟಿಸ್ ರಿಸೀವ್ ಮಾಡ್ಕೊಂಡ್ರು. ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದ ಬೇಸಿಸಲ್ಲಿ ನಾವು ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ರೆ. ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಾನು ಎವ್ರಿ ಮಂತ್ ಕೇಳಿದ್ರೆ ಒಂದು ದಿನಾನೂ ಬಂದು ಇದು ಮಾಡಿ ಅಪ್ರೋಚ್ ಮಾಡಿದ್ದಿಲ್ಲ. ಯಾವಾಗೆಲ್ಲ ಬಂದು ಅವ್ರಿಗೆ ನೋಟಿಸ್ ಹೋಗುತ್ತೋ ಆ ಟೈಮಲ್ಲಿ ಬಂದು ವಾಟ್ಸಪ್ಪಲ್ಲಿ ನನ್ನ ಮೆಸೇಜಸ್ ನೋಡ್ಬಿಟ್ಟು ಹೋಗೋರು ತಪ್ಪ ಏನು ಮಾಡ್ತಾ ಇರಲಿಲ್ಲ. ಈಗ ಅದ ನಂತರ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇದಾದಾಗಲೂ ಆವಾಗಲೂ ಅಷ್ಟೇ ಸೇಮ್ ಯಾರಿಗೆ ಇಶ್ಯೂ ಆಗಿದೆ ವಾರಂಟ್? ವಾರಂಟ್ ದಿವ್ಯಾ ಅವ್ರಿಗೆ ಇಶ್ಯೂ ಆಗಿದೆ. ಇಲ್ಲಿ ಬಿಕಾಸ್ ಆಧಾರ್ ಅಡ್ರೆಸ್ ಇರೋದು ಬಂದು ಈ ಮನೆ ಅಡ್ರೆಸ್ ಇರೋದು. ಸೊ ನಾನು ಕೇಸ್ ಫೈಲ್ ಮಾಡಿದ್ದು ಇದರಲ್ಲಿ. ಸೊ ಇಲ್ಲಿ ಕೊಟ್ಟಾಗ ಇಲ್ಲಿ ರಿಸೀವ್ ಆಗಿದೆ, ಅವ್ರು ನೋಡಿದ್ದಾರೆ. ಅದಾದ್ಮೇಲೆ ಏನು ಇದೆ ರೆಸ್ಪಾನ್ಸ್ ಅಂತ ಹೇಳಿ. ಈ ಪೊಲೀಸ್ ಕೇಸ್ ಎಲ್ಲಿ ಕೊಟ್ಟಿದ್ದಾರೆ? ನಮ್ಮ ಪೊಲೀಸ್ ಕೇಸ್ ಈ ಕೊಟ್ಟಿರೋದು ಬಂದು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೀನಿ ಸರ್ ಅಲ್ಲಿ. ಸೊ ಇದರಲ್ಲಿ ಅಟ್ಲೀಸ್ಟ್ ನನಗೆ ಮೇನ್ ಥಿಂಗ್ ಇಂದ ಬೇಕು ಅವರ ಅಡ್ರೆಸ್ ಲೊಕೇಶನ್ಸ್ ಇಲ್ಲಿ ಕೊಡಬೇಕಂದ್ರೆ ನಾನು ಇಲ್ಲಿ ಅಪ್ರೋಚ್ ಮಾಡಿದೆ. ಬಿಫೋರ್ ದಟ್ ನಾನು ಸೈಬರಲ್ಲೂ ಒಬ್ಬರಿಗೆ ಅಪ್ರೋಚ್ ಮಾಡಿದೆ. ಬಟ್ ಅವ್ರು ಏನು ಹೇಳಿದ್ರು ಅಂದರೆ, ಸಿನ್ಸ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಆಗಿದೆ ನಿಮ್ಮದು, ಸೊ ನೀವು ಗೊತ್ತಿರೋ ಪರಿಚಯ ಆಗಿರೋ ವ್ಯಕ್ತಿಗೆ ನೀವು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಇರೋದ್ರಿಂದ ಸೈಬರ್ಗೆ ಇದು ಬಂದು ಬರೋದಿಲ್ಲಪ್ಪ, ನೀವು ಯು ಟು ಗೋ ಟು ಟೌನ್ ಪೊಲೀಸ್ ಸ್ಟೇಷನ್ ಅಂತ. ಸೊ ಆ ಬೇಸಿಸ್ ಅಡ್ವೈಸಲ್ಲಿ ನಾನು ಇಲ್ಲಿ ಬಂದು SP ಆಫೀಸಲ್ಲಿ 22 ಅಲ್ಲಿ ಕೊಟ್ಟಿದ್ದೀನಿ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಪ್ರೈವೇಟ್ ಆರ್ಗನೈಸೇಷನ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ ಸರ್. ಅಲ್ಲಿ ದುಬೈನಲ್ಲಿ ಏನ್ ಮಾಡ್ತೀರಾ? ದುಬೈಯಲ್ಲೂ ಅಷ್ಟೇ ಸರ್. ದುಬೈಯಲ್ಲಿ ಬಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ, ಅಂದರೆ 2 years ಕಾಂಟ್ರಾಕ್ಟ್ ಅಂತ ಪೇ ಮಾಡ್ತಿಲ್ಲ. ಆಗ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು. ಅಲ್ಲಿ ಹೋಗಿದ್ದೆ, ಅಲ್ಲಾಗಿ ಕ್ಲಿಯರ್ ಆಗಿದೆ ಅಮೌಂಟ್ ಮಾಡ್ಕೊಂಡೆ ನಾನು ಮನೆ ಕಟ್ಬೇಕಂತ ಬಂದಿದ್ದು. ಅಲ್ಲಿ ಕೋವಿಡ್ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಸ್ವಲ್ಪ ಕೆಲಸ ಸ್ವಲ್ಪ ಇದಾಗ್ತದೆ. ಅಲ್ಲಿ ಕಾಂಟ್ರಾಕ್ಟ್ ಮುಗಿದ್ಮೇಲೆ ಮತ್ತೆ ರಿನ್ಯೂ ಮಾಡಕ್ಕೆ ಬಿಡಲ್ಲ. ಎಜುಕೇಶನ್ ನನ್ನ ಎಜುಕೇಷನ್ ಇಂಜಿನಿಯರಿಂಗ್.